ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಥರ ಈ ವಿಡಿಯೋದಲ್ಲಿ ಏನು ಅಂತ ನಿಮ್ಗೆ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ. ಏನಪ್ಪ ಅಂದರೆ, ನಾನು ತುಂಬ ದಿನದಿಂದ ನನ್ನ ಚಾನಲಲ್ಲಿ ವಿಡಿಯೋ ಮಾಡ್ತೀನಿ ಅಂತಿದ್ದೆ. ಸೊ ತುಂಬ ಜನನು ಹಂಗೇನೆ ಕ್ಯೂರಿಯಸ್ಸಾಗಿ ಕೇಳ್ತಾನೆ ಇದ್ರು ಎಲ್ಲ ವಿಡಿಯೋದಲ್ಲೂ, ಬ್ರೋ ಮೇಂಟೆನೆನ್ಸ್ ವಿಡಿಯೋ ಮಾಡಿದ್ರು ಅಂತ. ಸೊ ಜಾಸ್ತಿ ಮಾತಾಡಿದೆ, ಜಾಸ್ತಿ ಲ್ಯಾಗ್ ಮಾಡಿದೆ, ಡೈರೆಕ್ಟ್ ಪಾಯಿಂಟ್ಗೆ ಹೋಗ್ಬಿಡೋಣ. ಸೊ ಹೆಂಗೆ ರೆಡಿಯಾಗಿ ಬಂದಿದ್ದೀನಪ್ಪ ಅಂದರೆ, ಫುಲ್ಲು ಎಕ್ಸಾಮ್ ಪ್ರಿಪೇರ್ ಆಗ್ತಾರಲ್ಲ ಆ ಥರ 1, 2, 3 ಪೇಜ್ ಆಗೈತೆ ಗುರು. ಚಾರ್ಲಿ ಮೇಂಟೆನೆನ್ಸ್ದು ಟೋಟಲ್ ₹1 ಕೂಡ ಬಿಡದೆ ಲೆಕ್ಕ ಹಾಕಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಜನಕ್ಕೆ ಈ ವಿಡಿಯೋಯಿಂದ ಸ್ಯಾಟಿಸ್ಫೈ ಆಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಕಮೆಂಟಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದಾಗಿ ನಿಮಗೆ ಡ್ಯೂಕ್ 390 ಮೇಂಟೆನೆನ್ಸ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫಸ್ಟ್ ಬರೋದು ಗಾಡಿ ಪರ್ಚೇಸಿಂಗ್ ಕಾಸ್ಟು. ಸೊ ನೀವು ಇವಾಗ ಗಾಡಿ ತಗೋಬೇಕು ಅಂದರೆ ಹತ್ರ 4,20,000 ಗುರು. 4,20,000 ನೀವು ಫುಲ್ ಕ್ಯಾಶಲ್ಲಿ ತಗೊಳೋದಾದರೆ ಗಾಡಿ ಅಷ್ಟು ರೇಟ್ ಆಗುತ್ತೆ. ಲೋನ್ಗಿನೆಲ್ಲ ಹೋಗ್ತೀನಿ ಅಂದರೆ ನೀವೇ ಲೆಕ್ಕ ಹಾಕಬೇಕಾಗುತ್ತೆ. ಯಾಕೆಂದರೆ ನಾನು ಹಂಗೆ ಪರ್ಚೇಸ್ ಮಾಡಿಲ್ಲ, ಸೊ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಸೊ ನೆಕ್ಸ್ಟು ಮೇಂಟೆನೆನ್ಸ್ ಅಂತ ಬಂದರೆ ಫಸ್ಟು ಬರೋದು ಗಾಡಿ ಸರ್ವಿಸುಗಳು. ಇವಾಗ ಗಾಡಿ ತಗೋಬೇಕಾದ್ರೆ ಫಸ್ಟು ಯೋಚನೆ ಮಾಡೋದು ಎಲ್ಲರೂ ಅದನ್ನೇ, ಗಾಡಿ ಸರ್ವಿಸ್ ಕಾಸ್ಟ್ ಎಷ್ಟಿರ್ಬೋದು, ಪಾರ್ಟ್ಸ್ ಕಾಸ್ಟ್ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕ್ತಾರಲ್ವಾ. ಆ ಸರ್ವಿಸ್ ಕಾಸ್ಟ್ ಬಗ್ಗೆ ಲೆಕ್ಕ ಹಾಕಬೇಕು ಅಂದರೆ ನನಗೆ ಚಾರ್ಲಿಯಿಂದ ಆಗಿರೋ ಕಾಸ್ಟ್ ಬಂದ್ಬಿಟ್ಟು ಫಸ್ಟ್ ಸರ್ವಿಸು ನಾನು ಗಾಡಿ ತಗೊಂಡೆ ಅಲ್ವಾ. ಸೊ ಅವಾಗ ಗಾಡಿ ಫಸ್ಟ್ ಸರ್ವಿಸ್ ಕೂಡ ಆಗಿರಲಿಲ್ಲ, ನಾನೇ ಸರ್ವಿಸ್ ಮಾಡಿಸ್ಕೊಂಡು ಗಾಡಿ ತಗೊಬಂದಿದ್ದು. ಆವಾಗ ನನಗೆ ಅರೌಂಡ್ 2K ಆಗೈತೆ. ಸೊ ಫಸ್ಟ್ ಸರ್ವಿಸು. ಸೆಕೆಂಡ್ ಸರ್ವಿಸು 3,300. ಅದಾದ್ಮೇಲೆ ಥರ್ಡ್ ಸರ್ವಿಸು 3,200-300 ಸಮಥಿಂಗ್ ಆಗೈತೆ. ಸೊ ಜನರಲ್ ಮಿನಿಮಮ್ ಹೇಳ್ತಿರೋದು ನಾನು, ಇದನ್ನೆಲ್ಲ ಲೆಕ್ಕ ಇಟ್ಕೊಳ್ಳಿ. ಮಿನಿಮಮ್ ಆಗಿರೋದು ಸರ್ವಿಸು ₹8,400. 1 ಇಯರ್ಗೆ 3 ಸರ್ವಿಸು. ನಾರ್ಮಲ್ ಜನರಲ್ ಸರ್ವಿಸು, ಆಯಿಲ್ ಚೇಂಜು, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಅದೆಲ್ಲ ಚೇಂಜ್ ಮಾಡ್ತಾರಲ್ವ, ಆ ಸರ್ವಿಸ್ ಕಾಸ್ಟೇ ನನಗೆ ₹8,400 ಬಂದೈತೆ. ನೆಕ್ಸ್ಟು ಅದಾದಮೇಲೆ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಬರುತ್ತೆ ನಿಮಗೆ. ಅಂದರೆ ಇವಾಗ ಟಯರ್ಸು, ಬ್ರೇಕ್ ಪ್ಯಾಡ್ಸು, ಅದಾದಮೇಲೆ ಚೈನ್ ಸ್ಪ್ರಾಕೆಟ್ಸು, ಇದೆಲ್ಲ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸು. ಸೊ ಫ್ರೀಕ್ವೆಂಟಾಗಿ ಚೇಂಜ್ ಮಾಡಬೇಕು ಅಂತ ಇಲ್ಲ, ಬಟ್ ಪೀರಿಯಾಡಿಕಲಿ ಚೇಂಜ್ ಮಾಡಲೇಬೇಕು. ಯಾಕಪ್ಪ ಅಂದರೆ ಅದು ವೇರ್ ಆದಮೇಲೆ ತೆಗ್ದು ಹಾಕಲೇಬೇಕು. ವೇರ್ ಆದಮೇಲೆ ಟೇರ್ ಆಗುತ್ತೆ, ನೀವು ತೆಗ್ದು ಹಾಕಬೇಕು. ಸೊ ನನಗಾಗಿರೋದು ಬ್ರೇಕ್ ಪ್ಯಾಡ್ಸು. ನಾನು ಫ್ರಂಟ್ ಬ್ರೇಕ್ ಪ್ಯಾಡ್ ನಿಮಗೆ ಗೊತ್ತಿರೋಂಗೆ ಡ್ಯೂಕ್ 390ಯಲ್ಲಿ ಮುಂದೆ ಬರೋದು ಸಿಂಥೆಟಿಕ್ ಬ್ರೇಕ್ ಪ್ಯಾಡು. ಅದೇ ಕಾಸ್ಟ್ಲಿಯೆಸ್ಟ್ ಬ್ರೇಕ್ ಪ್ಯಾಡ್ಸು. ಎಲ್ಲ ಸೂಪರ್ ಬೈಕ್ಸಿಂದ ಹಿಡಿದು ಒಳ್ಳೆ ಪವರ್ ಇರೋ ಗಾಡಿಗಳು ಬೇಕು ಅಂದರೆ ಪವರ್ ಬ್ರೇಕಿಂಗು ಬೇಕಲ್ವಾ, ಅದಕ್ಕೋಸ್ಕರನೇ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್ ಯೂಸ್ ಮಾಡ್ತಾರೆ. ಆ ಬ್ರೇಕ್ ಪ್ಯಾಡ್ಸ್ ಕಾಸ್ಟು ನನಗಾಗಿದ್ದು EBC ಬ್ರೇಕ್ ಪ್ಯಾಡ್ ಹಾಕ್ತೇನೆ ನಾನು. ಸೊ 3,300. ಸೊ ನೀವೇನಾದರೂ ಡ್ಯೂಕ್ದೇನೆ ಅಂದರೆ KTMದೇನೆ ಸ್ಟಾಕ್ ಬ್ರೇಕ್ ಪ್ಯಾಡು ಅವ್ರು ಯೂಸ್ ಮಾಡೋದು ಬ್ರೆಂಬೋ, ಅದು ಕೂಡ ಸೂಪರಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಯಾಮಾರಿದೆ, ಬಟ್ ನೆಕ್ಸ್ಟ್ ಯಾರೋ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿನೇ, ಎಲ್ಲ ಸ್ಟಾಕೇ ಹಾಕ್ಸಿ ಬ್ರೆಂಬೋ ಇರುತ್ತೆ. ಸೊ ಬ್ರೆಂಬೋ EBC ಆಲ್ಮೋಸ್ಟ್ ಆಲ್ ಸೇಮೆ. ಹಂಗೆ ನೋಡಿದ್ರೆ ಬ್ರೆಂಬೋನೇ ಚೆನ್ನಾಗಿರುತ್ತೆ ಇನ್ನು. ಸೊ ಬ್ರೆಂಬೋ ಆದರೆ 2,900 ಆಗುತ್ತೆ, EBC ಆದರೆ 3,300 ಆಗುತ್ತೆ. ಅದಾದಮೇಲೆ ಟಯರು ನಾನು ಹಾಕ್ಸಿರೋದು ಅಪೋಲೋ ಆಲ್ಫಾ H1. ಸೊ ಡ್ಯೂಕ್ 390ಯಲ್ಲಿ ಬರೋದು ಮೆಡ್ಜಿಲರ್ ಟೈರ್ ಬರುತ್ತೆ. ಮೆಡ್ಜಿಲರು ಅಪೋಲೋಗಿಂತ ಕಾಸ್ಟ್ಲಿ. ಸೊ ಮೆಡ್ಜಿಲರ್ ಗೊತ್ತಲ್ಲ ನಿಮಗೆ, 10K ಕಿಲೋಮೀಟರ್ಸ್ ಬಂದರೆ ಹೆಚ್ಚುಗರು. 10,000 ಕಿಲೋಮೀಟರ್ ಓಡಿಸ್ತಿರೋ ವಿತಿನ್ ಇಯರಲ್ಲಿ ಅಂತ ಹೇಳಿದ್ರೆ ಸೊ ನಿಮಗೆ ಟೈರ್ ಚೇಂಜ್ ಎಕ್ಸ್ಪೆನ್ಸಿವ್ ಬಂದೇ ಬರುತ್ತೆ. ಅದಾದ್ಮೇಲೆ ನಾನು ಹಾಕ್ಸಿದ್ದು ಅಪೋಲೋ ಆಲ್ಫಾ H1 ಅಂದೆ ಅಲ್ವಾ, ಅದ್ರ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 6,000 ಬಂದೈತೆ. ಸೊ ಎರಡು ಸೇರಿಸಿದ್ರೆ ನಿಮಗೆ 6,300. ಓಕೆ, ಟೈರ್ ಚೇಂಜು ಮತ್ತು ಬ್ರೇಕ್ ಪ್ಯಾಡು ಇದೆರಡು ಸೇರಿಸಿ 6,000 ಎಷ್ಟಾಯಿತು 300 ಬಂದೈತೆ. ಸೊ ಅದಾದಮೇಲೆ ನೀವು ಜನರಲ್ ಸರ್ವಿಸ್ ಮಾಡಿಸ್ತೀರಾ, ವೇರ್ ಆ್ಯಂಡ್ ಟೇರ್ ಪಾರ್ಟ್ಸ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಅದು ಬಿಟ್ಬಿಟ್ಟು ನಿಮ್ಮ ಗಾಡಿಯಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತೆ ಗೊತ್ತಾ. ಇವಾಗ ಎಲ್ಲೋ ಒಂದು ಶಾರ್ಟ್ ರೈಡ್ ಹೋಗ್ತೀರಾ, ಇಲ್ಲ ಎಲ್ಲೋ ಒಂದು ಹಿಂಗೆ ಹೊರಗಡೆನೇ ಓಡಾಡ್ತೀರಾ ಸಿಟಿ ರೈಡ್ಸಲ್ಲೇ, ಆವಾಗ ಒಂದು ಚಿಕ್ಕ ಇವಾಗೇನೋ ನಾಯ್ಸ್ ಬರುತ್ತೆ, ಬ್ರೇಕಲ್ಲಿ ನಾಯ್ಸ್ ಬರುತ್ತೆ, ಇಲ್ಲ ಚೈನ್ ಟೈಟ್ ಮಾಡಿಸ್ಬೇಕು, ಅದಾದಮೇಲೆ ಕೂಲೆಂಟ್ ಕಮ್ಮಿ ಆಗಿರುತ್ತೆ, ಅದಾದಮೇಲೆ ನಿಮಗೆ ಕ್ಲಚ್ ಲೂಸ್ ಅನಿಸುತ್ತೆ, ಕ್ಲಚ್ ಟೈಟ್ ಅನಿಸುತ್ತೆ, ಗಾಡಿ ಗೇರಿಗೆ ಬೀಳಲ್ಲ, ಅದಾದಮೇಲೆ ಏನೋ ನಾಯ್ಸ್ ಬರ್ತಿದೆ, ಈ ಥರ ಎಲ್ಲ ಶೋರೂಮಿಗೆ ತಗೊಂಡು ಹೋಗ್ತೀರಲ್ವಾ ಸರ್ವಿಸ್ಗೆ ಅಂತ ಹೇಳ್ಬಿಟ್ಟು. ಅಂದರೆ ನಾರ್ಮಲ್ ಜನರಲ್ ಸರ್ವಿಸ್ ಬಿಟ್ಬಿಟ್ಟು ಯೂಶ್ವಲಾಗಿ ಸರ್ವಿಸ್ ಸೆಂಟ್ರಿಗೆ ಗಾಡಿ ಹೋಯ್ತು ಅಂದರೆ ನನಗೆ ಎಷ್ಟೆಷ್ಟು ಖರ್ಚಾಯ್ತಪ್ಪ ಅಂದರೆ ಯಾವ್ಯಾವುದಕ್ಕಿಂತ ನನಗೂ ಮರ್ತೋಗೈತೆ, ಬಟ್ ಇವೆಲ್ಲ ಇದ್ದಾವೆ. ₹310 ಒಂದು ಐತೆ,
ಅದಾದಮೇಲೆ 122 ಇದು ಬಂದ್ಬಿಟ್ಟು ನಂದು ಹೆಡ್ಲೈಟ್ದು ಸೈಡ್ ಪಾರ್ಟ್ ಆರೆಂಜ್ ಇದ್ದಿದ್ದನ್ನು ನಾನು ಬ್ಲಾಕ್ ಮಾಡಿಸ್ದೆ ಅಲ್ವಾ, ಅದೆಲ್ಲ ಸೇರಿಸಿ 122 ಆಗೈತೆ. ಅದಾದಮೇಲೆ 190 ರುಪೀಸ್ ಒಂದು ಸಲ, 576 ರುಪೀಸ್ ಒಂದು ಸಲ, 162 ರುಪೀಸ್ ಒಂದು ಸಲ, 413 ರೂಪಾಯಿ ಒಂದು ಸಲ, ಅದಾದಮೇಲೆ ಇನ್ನೊಂದು 100 ರೂಪಾಯಿ ಒಂದು ಸಲ. ಸೊ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಅರೌಂಡು 2973 ರುಪೀಸ್. ಸೊ ನಾನು ಫೋನ್ಪೇ ಹಿಸ್ಟ್ರಿಯಲ್ಲಿ ತೆಗೆದುಬಿಟ್ಟು KTM ಸರ್ವಿಸಿಗೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಅಂತ, ಅಂದರೆ ಇದು ಅದರ್ಸ್ ಸರ್ವಿಸ್ ಬಿಟ್ಬಿಟ್ಟು 2973 ರೂಪಾಯಿ ಆಗೈತೆ. ಸೊ ಈ ಪೇಜಲ್ಲಿ ಇಷ್ಟಾಯಿತು 3 ಪಾಯಿಂಟು. ಫೈನಲ್ಲಾಗಿ ಹೇಳ್ತೀನಿ ಟೋಟಲ್ ಎಷ್ಟಾಗುತ್ತೆ ಅಂತ. ಸೊ ಯಾರಿಗೂ ಗಾಬರಿ ಆಗಿಬಿಡಿ, ನನಗೆ ಗಾಬರಿ ಆಯಿತು ಈ ಮೇಂಟೆನೆನ್ಸ್ ಚಾರ್ಜ್ ಕೇಳಿ. ಇದು ದೊಡ್ಡ ದೊಡ್ಡ ಗಾಡಿ ಮೇಂಟೈನ್ ಮಾಡೋರಿಗೆ ಏನೂ ಅಲ್ಲ. ಸೊ ಯಾರ್ಯಾರು ಇನ್ನೂ ಫ್ಯೂಚರ್ ತಮ್ಮ ಡ್ರೀಮ್ ಬೈಕ್ ಒಂದು 400cc ಸೆಗ್ಮೆಂಟ್ ಓನ್ ಮಾಡಬೇಕು ಅಂತ ಇದ್ದೀರೋ ಅವರಿಗೆ ವೆರಿ ಹೆಲ್ಪ್ಫುಲ್ ವಿಡಿಯೋ ಅಂತ ನಂಗೆ ಅನಿಸುತ್ತೆ. ಯಾರ್ಯಾರು ಗಾಡಿ ತಗೋಬೇಕು ಅಂತ ಇದ್ದಾರೋ ಅವ್ರಿಗೊಂದ್ಸಲ ಕಳಿಸಿ ನೋಡಿ, ಆಮೇಲೆ ಮನ್ಸು ಚೇಂಜ್ ಆದರೂ ಚೇಂಜ್ ಆಗ್ಬೋದು. ಸೊ ಟ್ರೂ ಬೈಕ್ ಲವರ್ ಆದರೆ ಪಕ್ಕ ಚೇಂಜ್ ಆಗಲ್ಲ. ಏನೋ ಶೋಕಿ ಮಾಡೋಕ್ಕೋಸ್ಕರ ಬೈಕ್ ತಗೊಂತಿದ್ದೀನಿ ಅಂತ ಇದ್ರೆ ಪಕ್ಕ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟು ಈ ಪಾರ್ಟ್ ಬಗ್ಗೆ ಯಾರು ಯೋಚನೆ ಮಾಡಿರಲ್ಲ, ಬಟ್ ಆ ಪಾರ್ಟ್ ಕೂಡ ಹೇಳಿದ್ದೀನಿ ನಾನು. ವಾಷಿಂಗು, ನೀವು ಗಾಡಿನ ನೀಟಾಗಿ ಮೇಂಟೈನ್ ಮಾಡಬೇಕು ಅಂದರೆ ವಾಶ್ ಮಾಡಿ. ಸೊ ಗಾಡಿ ತಳ ಹೊಳಿತಾ ಇರಬೇಕು ಅಂತ ಟ್ರೂ ಬೈಕ್ ಲವರ್ಸ್ ಪಕ್ಕ ಇದ್ದೇ ಇರುತ್ತೆ. ಆ ಪಾಯಿಂಟ್ ಲೆಕ್ಕ ಹಾಕಿದ್ರೆ ನೀವು ನೋಡಿ, ನಾನು ಮಂತ್ಲಿ 2 ಟೈಮ್ಸ್ ವಾಶ್ ಮಾಡಿಸ್ತೀನಿ ಮಿನಿಮಮ್. 4 ಟೈಮ್ಸ್ ವಾಶ್ ಮಾಡಿಸಿರೋದು ಇದೆ ಮಾನ್ಸೂನಲ್ಲೆಲ್ಲ. ಸೊ ಮಿನಿಮಮ್ 2 ಟೈಮ್ಸ್ ಅಂದ್ರೂ ಗಾಡಿ 150 ರೂಪಾಯಿ. ಅಂದರೆ ಮಂತ್ಲಿ 2 ಟೈಮ್ಸ್ ಅಂದರೆ 1 ಇಯರ್ಗೆ 12 × 2 ಆದರೆ 24 ಟೈಮ್ಸ್ ಆಯಿತು. 150 ರೂಪಾಯಿ ಲೆಕ್ಕ ಹಾಕಿದ್ರು 150 × 24 ಸಲ ಆದರೆ 3600 ರೂಪಾಯಿ ಆಯಿತು. ಸೊ ಇದರಲ್ಲಿ ಡೀಸೆಲ್ ವಾಶ್ ಮಾಡಿಸ್ತೀರಾ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಒಳ್ಳೆ ಡೀಟೇಲಿಂಗ್ ಸ್ಟುಡಿಯೋದಲ್ಲಿ ಮಾಡಿಸ್ತೀರಾ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೀವೇ ಲೆಕ್ಕ ಹಾಕಿ. ನನ್ನ ಪ್ರಕಾರ 3600 ಹಾಕಿದ್ದೀನಿ. ಸೊ ಬರೀ ವಾಷಿಂಗಿಗೆ. ಅದಾದ್ಮೇಲೆ ಬರೋದು ಚೈನ್ ಲೂಬು ಮತ್ತು ಕ್ಲೀನರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು. ಸೊ ನಿಮ್ಮ ರೈಡು ಸ್ಮೂತಾಗಿರಬೇಕು. ನಿಮ್ಮ ಗಾಡಿ ಎಷ್ಟು ಸರ್ವೀಸ್ ಆದರೆ ಎಷ್ಟು ಸ್ಮೂತಾಗಿ ಇಂಜಿನ್ ರನ್ ಆಗುತ್ತೋ, ಸೊ ಔಟರ್ ಪಾರ್ಟು ಬರೋದೇ ಚೈನು. ಫುಲ್ಲು ಎಕ್ಸ್ಪೋಸ್ಡ್ ಆಗಿರೋದು, ಡರ್ಟು, ಡಸ್ಟು ಎಲ್ಲ ಬರೋದು ಆ ಚೈನ್ಗೆ. ಆ ಚೈನ್ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಬೇಕಪ್ಪ ಅಂದರೆ, ಸೊ ನಾನು ಓಡಿಸಿರೋದ್ರ ಮೇಲೆ ಹೇಳ್ತಿದ್ದೀನಿ. 15,000 ಕಿಲೋಮೀಟರ್ಸ್ ನಾನು ಓಡಿಸಿದ್ದೀನಿ. ಅದಾದಮೇಲೆ ನೀವು ಯೂಶಲಾಗಿ ಶೋರೂಮವ್ರು ರೆಕಮೆಂಡ್ ಮಾಡೋದು 500 ಕಿಲೋಮೀಟ್ರಿಗೆ ಒಂದ್ಸಲ ಚೈನ್ ಸ್ಪ್ರೇ ಮಾಡಿ ಅಂತ. ಸೊ ನೀವು ಎಷ್ಟೇ ಚೆನ್ನಾಗಿರೋ ಚೈನ್ ಸ್ಪ್ರೇ ತಗೊಂಡ್ರು, ನೀವು ನಾರ್ಮಲಾಗಿ ಯೂಶಲಾಗಿ ಸಿಟಿ ರೈಡ್ಸೇ ಮಾಡಿದ್ರು, ಅದು ವಿತೌಟ್ ರೈನು ಮಳೆ ಗಿಳೆ ಇಲ್ಲದೆ ಹೊಡೆದ್ರು ನೀವು 500 ಕಿಲೋಮೀಟ್ರಿಗೆ ಒಂದ್ಸಲ ಚೈನ್ ಸ್ಪ್ರೇ ಮಾಡಲೇಬೇಕು. ಒಂದು ಬಾಟಲ್ ತಗೊಂಡ್ರೆ ನೀವು ನಾರ್ಮಲಾಗಿ ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಮೋಟಿಲ್ ತಗೊಂಡ್ರೆ 3 ಸ್ಪ್ರೇ ಮಾಡ್ಬೋದು. ಸೊ 1500 ಕಿಲೋಮೀಟರ್ಸಿಗೆ 1 ಸ್ಪ್ರೇ ಖಾಲಿ ಆಗುತ್ತೆ ಅಂದ್ಕೊಳ್ಳಿ. ಟೋಟಲ್ಲು 10 ಬಾಟಲ್ಸ್ ಆಗುತ್ತೆ. ಮೋಟಿಲ್ದು ನೀವು 10 ಬಾಟಲ್ಸ್ ತಗೊಂಡ್ರೆ 15,000 ಕಿಲೋಮೀಟ್ರು, ಅಂದರೆ 500 ಕಿಲೋಮೀಟ್ರಿಗೆ ಒಂದ್ಸಲ ಮಾಡಿದ್ರು ಯೂಸ್ ಮಾಡ್ಬೋದು. ಸೊ 250 ರೂಪಾಯಿ ಅಂತ ಇಟ್ಕೊಂಡ್ರು ಚೈನ್ ಲೂಪ್ ಪ್ರೈಸು. ಇವಾಗ 259, 256 ಹಿಂಗೆಲ್ಲ ಐತೆ. 250 ರೂಪಾಯಿ ಇಟ್ಕೊಂಡ್ರು ಅದಕ್ಕೇನೆ 2,500 ಬೇಕಾಗುತ್ತೆ. ಚೈನ್ ಮೇಂಟೈನ್ ಮಾಡೋದಕ್ಕೇನೆ ಬರೀ ಚೈನ್ ಸ್ಪ್ರೇಗೆ 2,500 ಬೇಕು. ಸೊ ಇದು ಬರೀ ಡ್ಯೂಕ್ 390ಗಲ್ಲ, ನೀವು ಯಾವ ಗಾಡಿ ಮೇಂಟೈನ್ ಮಾಡ್ತೀರಾ ಅಂದ್ರೂ ಇವಾಗ ಅಷ್ಟು ಬೇಕೇ ಬೇಕಾಗುತ್ತೆ. ಅದಾದಮೇಲೆ ಚೈನ್ ಕ್ಲೀನರು. ಚೈನ್ ಕ್ಲೀನ್ ಮಾಡ್ದೇ ಚೈನ್ ಲೂಪ್ ಮಾಡಿದ್ರೆ ಏನೂ ಯೂಸ್ ಇಲ್ಲ. ಬಟ್ ನಾನೇ ಯೂಸ್ ಮಾಡಲ್ಲ ಚೈನ್ ಕ್ಲೀನರ್ಸು. ಯಾಕೆಂದರೆ ಅದ್ರಲ್ಲಿ ಬರೀ ನೀರು ಥರ ಇರ್ತದೆ. ಹಿಂಗೆ ನೋಡಿ ಒಂದೇ ಸ್ಪ್ರೇ ಬರೋದು. ಅದು ಚೈನ್ ಕ್ಲೀನ್ ಮಾಡಬೇಕು ಅಂದರೆ 1 ಸ್ಪ್ರೇಗೆ ಖಾಲಿ ಹೋಗ್ಬಿಡುತ್ತೆ. ನಾನು ಬರೀ 500 ರೂಪೀಸ್ ಹಾಕಿದ್ದೀನಿ ಅದಕ್ಕೆ. ಸೊ ಟೋಟಲ್ 3000 ಇಟ್ಕೊಳ್ಳಿ. ಅದಾದಮೇಲೆ ಅಂದರೆ ಚೈನ್ ಕ್ಲೀನು ಮತ್ತು ಚೈನ್ ಲೂಬ್ 2 ಸೇರಿಸ್ಬಿಟ್ಟು 3000 ಹಾಕಿದ್ದೀನಿ ನಾನು ಇಯರ್ಗೆ. ವಾಶು ಪ್ಲಸ್ ಚೈನ್ ಕ್ಲೀನು ನಾರ್ಮಲ್ ಈ ಕ್ಲೀನಾಗಿರೋ ಮೇಂಟೆನೆನ್ಸ್ ಮಾಡಬೇಕು ಅಂದರೆ ನಿಮಗೆ 6,600 ರೂಪಾಯಿ ಬೇಕು. ಸೊ ಮೇಯ್ನ್ ಪಾಯಿಂಟು ಪೆಟ್ರೋಲು. ಯಾರ್ಯಾರು ಗಾಡಿನ ಹೆಂಗೆ ಓಡಿಸ್ತೀರೋ ಅದ್ರ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ನಾನಿವಾಗ ಗಾಡಿ ತಂದು 1 ವರ್ಷ ಆಯಿತು, ಮಾರ್ಚ್ 9ನೇ ತಾರೀಕಿಗೆ. ಸೊ ಅಲ್ಲಿದು ಅಷ್ಟರೊಳಗಡೆ ನಾನು 15,000 ಕಿಲೋಮೀಟ್ರ್ ಓಡಿಸಿದ್ದೀನಿ ಬಸ್. ನಿಮಗೆ ಡ್ಯೂಕ್ 390 ಅಂತ ಇಟ್ಕೊಂಡ್ರೆ ಆವ್ರೇಜ್ 25 ಕಿಲೋಮೀಟ್ರ್ ಕೊಟ್ಟೈತೆ ನನ್ನ ಚಾರ್ಲಿ. ಸೊ 27 ಬಂದೈತೆ, 22 ಬಂದೈತೆ, 23 ಬಂದೈತೆ. ಅದಕ್ಕೋಸ್ಕರ ನಾನು ಆವ್ರೇಜು 25 ಕಿಲೋಮೀಟ್ರ್ ಇಟ್ಟಿದ್ದೀನಿ. ಪ್ರೈಸ್ ಬಂದ್ಬಿಟ್ಟು 105 ರೂಪೀಸ್ ಪರ್ ಲೀಟರ್ ಇಟ್ಟಿದ್ದೀನಿ ನಾನು. E20 ಬಿಟ್ಟರು ಗೊತ್ತಾ ಫ್ಯೂಯಲ್ಲು, ಅದಾದಮೇಲಿಂದ ಪವರೇ ಹಾಕ್ಸ್ತಿರೋದು. ಅದಕ್ಕಿಂತ ಮುಂಚೆ ನಾನು ನಾರ್ಮಲ್ ಹಾಕ್ಸ್ತಾ ಇದ್ದೆ. ಸೊ ಅದಕ್ಕೆ ಆವ್ರೇಜಾಗಿ 105 ರೂಪೀಸ್ ಇಟ್ಟಿದ್ದೀನಿ. ನೀವು 25 ಕಿಲೋಮೀಟ್ರ್ ಕೊಟ್ಟರು 15,000 ಕಿಲೋಮೀಟ್ರ್ ಅಂದರೆ 600 ಲೀಟ್ರ್ ಬೇಕು ಪೆಟ್ರೋಲು. ಸೊ 600 ಲೀಟ್ರಿಗೆ 105 ರೂಪಾಯಿ ಅಂದರೆ 63,000 ಬರೀ ಫ್ಯೂಯಲ್ಗೆ ಖರ್ಚಾಗೈತೆ. ಸೊ ಇದನ್ನೆಲ್ಲ ನೋಡಿದ್ರೆ ನಮ್ಮ ಮನೆಯವ್ರನ್ನ ಹೊಡಿತಾರೆ ಅನಿಸುತ್ತೆ. ಸರಿನಾ? ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು
ಯಾರ್ಯಾರು ಕಾಲೇಜ್ಗೆ ಓಡಾಡೋಕ್ಕೆ ಏನು ಪರ್ಪಸ್ಸಿಗೆ ತಗೊಂತಿದ್ದೀರೋ ಗಾಡಿನ ಸೊ ಮೇಂಟೈನ್ ಮಾಡ್ಬೋದು ಅಂತ ಕೇಳ್ತಿರ್ತೀರಲ್ವಾ. ಸೊ ನಿಮಗೆ ಫ್ಯೂಯಲ್ ಪ್ರೈಸೇ ಹತ್ರ 63,000 ಆಗೈತೆ ಗುರು, 15,000 ಕಿಲೋಮೀಟ್ರಿಗೆ. ಸೊ ಇಷ್ಟು ಯೂಸ್ ಎಲ್ಲ ಖರ್ಚಾಗುತ್ತೆ ನಿಮಗೆ. ಅಂದರೆ ನಿಮ್ದು ಏನು ಎಕ್ಸ್ಟ್ರಾ ಹಾಳು ಮಾಡಿದೆ ಗಾಡಿನ ಗುದ್ದದು ಅದು ಇದು ಏನೂ ಇಲ್ಲದೇ ಯೂಶಲಾಗಿ ಮೇಂಟೈನ್ ಮಾಡಬೇಕು ಅಂದರೆ ಗಾಡಿಗೆ ಇಷ್ಟು ಬೇಕು ಗುರು. ಸೊ ಇವಾಗ ಬರೋಣ ಫೈನಲ್ ಪಾರ್ಟು, ಎಷ್ಟು ಖರ್ಚಾಗಿರ್ಬೋದು ಚಾರ್ಲಿಗೆ ಅಂತ. ಓಕೆ, ಇದ್ರ ಮಧ್ಯದಲ್ಲಿ ಗಿಡಿಫಿಕೇಶನ್ ಮಾಡ್ತೀರಾ ಅಂದರೆ ಅದು ನಿಮ್ಮ ಏನಾದ್ರು ಜೇಬಿಗೆ ಬಿಟ್ಟಿದ್ದು. ನಿಮ್ಮ ಜೇಬ್ ಎಷ್ಟು ಸ್ಟ್ರಾಂಗ್ ಆಗೈತೋ ಅಷ್ಟು ಮಾಡಿಫಿಕೇಶನ್ ಮಾಡ್ಬೋದು. ನಾನೇನು ಮಾಡಿದ್ದೀನಿ, ನಾನು ಅದನ್ನು ಕೂಡ ಲೆಕ್ಕ ಹಾಕಿದ್ದೀನಿ, ಬಟ್ ಎಷ್ಟಾಯಿತು ಅಂತ ಹೇಳಲ್ಲ ಅಷ್ಟು, ಅದನ್ನು ಕೇಳಿಸ್ಕೊಂಡ್ರೆ ನನಗೆ ಆಗಲ್ಲ. ಸೊ ನಾನು ಟ್ಯಾಂಕ್ ರ್ಯಾಪ್ ಮಾಡಿಸಿದ್ದೀನಿ, ಅದಾದಮೇಲೆ ಇವಾಗ X3 ಕಿಟ್ ತರಿಸಿದ್ದೀನಿ. ಸೊ ಈ ವಿಡಿಯೋದಲ್ಲೇ ರಿವೀಲ್ ಮಾಡ್ತಾಯಿದ್ದೀನಿ ಚಾರ್ಲಿ ಮಾಡಿಫಿಕೇಶನ್ ಶುರು ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ್ಯಾವ ಥರ ಮಾಡೋಣ, ಏನಾರು ಐಡಿಯಾ ಇದ್ದರೆ. ಸೊ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರು ಈ ಥರ ಮಾಡಿಸಿದ್ರು ಅಂತ. ಸೊ ಅದನ್ನೆಲ್ಲ ಹೇಳ್ತೀನಿ ಫೈನಲಾಗಿ. ಆಮೇಲೆ ಇನ್ನೊಂದೈತೆ ಚಿಕ್ಕದು, ಏನು ಹೇಳಿ, ಪಂಚರು. ಸೊ ಪಂಚರ್ ಒಂದು 10 ಪಂಚರ್ ಆಯಿತು ಅಂದ್ಕೊಳ್ಳಿ, 80-800 ರೂಪಾಯಿ, 1,000 ರೂಪಾಯಿ ಪಂಚರ್ಗೆ ಬೇಕು. ಸೊ ಹತ್ರ ಹಿಂಗೆ ಲೆಕ್ಕ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇವಾಗ ಫೈನಲ್ ಪ್ರೈಸಿಂಗಿಗೆ ಬರೋಣ. ಪೆಟ್ರೋಲ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿರೋ ಥರ 63,000 ಆಗೈತೆ 15,000 ಕಿಲೋಮೀಟ್ರಿಗೆ. ಸರ್ವೀಸು 8,400 ಹಾಕಿದ್ದೀನಿ 3 ಸರ್ವೀಸ್ಗೆ, ಜನರಲ್ ಸರ್ವೀಸು. ಅದಾದಮೇಲೆ ವೇರ್ ಆ್ಯಂಡ್ ಟೇರ್ ಪಾರ್ಟ್ಸು ನಂದು ಹೋಗಿರೋದು ಒಂದು ರೇರ್ ಟೈರು, ಅದಾದಮೇಲೆ ಒಂದು ಬ್ರೇಕ್ ಪ್ಯಾಡು, ಫ್ರಂಟ್ ಬ್ರೇಕ್ ಪ್ಯಾಡು. ಸೊ 9,100 ಹಾಕಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಸರ್ವೀಸು 2,973 ರುಪೀಸು. ಎಕ್ಸ್ಟ್ರಾ ಸರ್ವೀಸ್ ಅಂದರೆ ಡೈಲಿ ಏನಾರು ಆದರೆ ಹೋಗಿ ಶೋರೂಮಲ್ಲಿ ತೋರಿಸ್ಕೊಂಬರ್ತೀರಲ್ಲ ಅದು. ಅದಾದಮೇಲೆ ವಾಶು ಚೈನು ಇದಕ್ಕೇ 6,600 ಆಗೈತೆ. ಸೊ ಚಾರ್ಲಿಯ 1 ಇಯರ್ ಮೇಂಟೆನೆನ್ಸ್ ಕಾಸ್ಟ್ ಬಂದ್ಬಿಟ್ಟು 90,073 ರೂಪಾಯಿಗಳು. ಸೊ ಇದರಲ್ಲಿ ಬಿಟ್ಟಿರ್ಬೋದು, ಬಿಟ್ಟರೆ ಜಾಸ್ತಿ ಅಂತೂ ಆಗಿಲ್ಲ, ಇನ್ನೂ ಇದಕ್ಕಿಂತ ಜಾಸ್ತಿ ಆಗಿರುತ್ತೆ. ಅಂದರೆ ಏನು ಹೇಳಿ, ಕಮ್ಮಿ ಅಂತೂ ಆಗಿಲ್ಲ, ಇದಕ್ಕಿಂತ ಜಾಸ್ತಿ ಆಗಿರುತ್ತೆ, ತಪ್ಪು ಹೇಳ್ಬಿಟ್ಟೆ. ಸೊ 90,073 ರೂಪಾಯಿ ನನಗೆ ಲೆಕ್ಕ ಇಟ್ಟಿರೋ ಥರ ಚಾರ್ಲಿಗೆ ಖರ್ಚಾಗಿರೋದು. ಸೊ ಮಾಡಿಫಿಕೇಷನ್ ಕಾಸ್ಟ್ ಹೇಳಿದ್ನಲ್ಲ, ನೀವು ಮಿನಿಮಮ್ ಏನೇ ಒಂದು ಮಾಡಿಸ್ತೀರಾ ಅಂದ್ರೂ, ಒಳ್ಳೆ ಕ್ವಾಲಿಟಿ ಇರೋ ಮಾಡಿಫಿಕೇಷನ್ ಮಾಡಿಸ್ತೀರಾ ಅಂದರೆ ಮಿನಿಮಮ್ 10,000, 15,000, 20,000, 25,000 ನೀವು ಯಾವ ಥರ ಮಾಡಿಫಿಕೇಷನ್ ಮಾಡಬೇಕು ಅಂತ ಇದ್ದೀರೋ ಅದ್ರ ಮೇಲೆ ವೇರಿ ಆಗುತ್ತೆ ನನ್ನ ಪ್ರಕಾರ. ಸೊ ಮಿನಿಮಮ್ ನಂತರ ಗಾಡಿನ ಮೇಂಟೈನ್ ಮಾಡೋರು ಒಂದು 15,000 ಓಡಿಸ್ತೀರಾ ಅಂತ ಇಟ್ಕೊಳ್ಳಿ, ಇಲ್ಲ 10,000 ಓಡಿಸ್ತೀರಾ ಅಂತ ಇಟ್ಕೊಳ್ಳಿ. ಸೊ ಒಬ್ಬೊಬ್ಬರು ಒಂದೊಂಥರ ರೈಡಿಂಗ್ ಸ್ಟೈಲ್ ಇರುತ್ತೆ, ಅವರಿಗೆ ಒಂದೊಂದು ಬೇಗ ಹೋಗುತ್ತೆ, ಒಂದೊಂದು ಬೇಗ ಹೋಗಲ್ಲ. ಸೊ ಇದನ್ನೆಲ್ಲ ಲೆಕ್ಕ ಇಟ್ಕೊಂಡ್ರೆ ನನ್ನ ಪ್ರಕಾರ ಡ್ಯೂಕ್ 390 ಮೇಂಟೈನ್ ಮಾಡೋಕ್ಕೆ ಮಿನಿಮಮ್ 1 ಲಕ್ಷ ಬೇಕು ಗುರು. 1 ಲಕ್ಷದ ಒಳಗಡೆನೂ ಮಾಡ್ಕೋಬೋದು. ಸೊ ನೀವು ಜಾಸ್ತಿ ಓಡಿಸ್ತೀರಾ ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿನೂ ಆಗುತ್ತೆ. ಇದು ಸುಮ್ಮನೆ ಏನೋ ಲೆಕ್ಕ ಹೇಳ್ತಿಲ್ಲ, ನಾನು ಕರೆಕ್ಟಾಗಿ ನಾನು ಖರ್ಚು ಮಾಡಿರೋದು ನನ್ನ ಫೋನ್ಪೇ ಹಿಸ್ಟ್ರಿಯಲ್ಲಿರೋದನ್ನು ತೆಗೆದುಬಿಟ್ಟು ಹೇಳಿದ್ದೀನಿ ಗುರು ಎಷ್ಟೆಷ್ಟು ಆಗೈತೆ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗೋದಲ್ದೇ ಯಾರ್ಯಾರು ಗಾಡಿ ತಗೋಬೇಕು ಅಂತಿದ್ರೋ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ಗಾಡಿನಾರ ತಗೊಳ್ಳಿ, ಫ್ಯೂಯಲ್ ಪ್ರೈಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ, ಬಿಟ್ಟರೆ ಸರ್ವಿಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ವೇರ್ ಆ್ಯಂಡ್ ಟೇರ್ ಪಾರ್ಟ್ಸೂ ಒಂದು ಜಾಸ್ತಿ ಇರ್ಬೋದು, ಒಂದು ಕಮ್ಮಿ ಇರ್ಬೋದು, ಬಟ್ ಆಲ್ಮೋಸ್ಟ್ ಅಲ್ಲಿ ಸೇಮ್ ಬರುತ್ತೆ. ಅಂದರೆ ಅದಕ್ಕೋಸ್ಕರ ಈ ಆವ್ರೇಜ್ ಪ್ರೈಸು ನೀವು ಮಿನಿಮಮ್ ಒಂದು 80,000 ಆದರೂ ಬೇಕೇ ಬೇಕು ಗುರು. ನೀವು 150cc ಹಿಡಿದು ಸೊ ಇವಾಗ R15 ಎಲ್ಲ ತಗೊಂಡ್ರಿ ಅಂದ್ಕೊಳ್ಳಿ, ನಿಮಗೆ ಫ್ಯೂಯಲಲ್ಲಿ ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಸರ್ವೀಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಸೇಮ್ ಬರುತ್ತಾ. ಸೊ 390ಗೂ 150ಗೂ ಆಲ್ಮೋಸ್ಟ್ ಒಂದು 20-30 ಸಾವಿರ ಡಿಫ್ರೆನ್ಸು. ನೀವು ಒಂದತ್ರ ಉಳಿಸಿದ್ದನ್ನ ಒಂದತ್ರ ಕಳಿಬೇಕಾಗುತ್ತೆ. ಪವರ್ ಬೇಕು ಅಂದರೆ ಪಾಕೆಟ್ ಖಾಲಿ ಮಾಡ್ಕೋಬೇಕು, ಏನೂ ಮಾಡೋಂಗಿಲ್ಲ. ಸೊ ಈ ವಿಡಿಯೋದಲ್ಲಿ ಜಾಸ್ತಿ ಮಾತಾಡೋಲ್ಲ ನಾನು. ನಿಮಗೇನಾದ್ರು ಇನ್ಫಾರ್ಮೇಷನ್ ಬೇಕಿದ್ರು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವುದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದು ಹೆಂಗೆ ಬ್ರೋ ಅಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ ಪ್ರೂಫ್ ಸಮೇತ ತೋರಿಸ್ತೀನಿ. ಬೇಕಾದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಗೊತ್ತಾಯ್ತಲ್ಲ ಬಾಯ್ಸ್, ಯಾರ್ಯಾರು ಕಾಲೇಜ್ ಬಾಯ್ಸ್ ಇದ್ದೀರೋ ಡ್ಯೂಕ್ 390 ಓನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಡ್ರೀಮ್ ಬೈಕು. ಸೊ ನಿಮ್ಮ ಮನೆಯವ್ರಿಗೆ ಕಷ್ಟ ಕೊಡಬೇಡಿ ಅಂತ ನಾನು ಹೇಳ್ತೀನಿ. ಹತ್ರ 1 ಲಕ್ಷ ಬೇಕು. ಗಾಡಿ ತಗೊಂಬಿಟ್ಟು ಮನೇಲಿ ನಿನ್ಸ್ಕೊಂಡ್ರೆ ಸಾಲದು, ಅದನ್ನು ಮೇಂಟೈನ್ ಮಾಡಬೇಕು. ಸೊ ಅದರಲ್ಲಿರೋ ಫೀಲ್ ಮಾಡಬೇಕು ಅದ್ರ ಮಜಾನ ಅಂತ ಹೇಳಿದ್ರೆ ಪಾಕೆಟಲ್ಲಿ ಸ್ವಲ್ಪ ಕಾಸು ಇರಬೇಕು ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಚಾನಲ್ಗೆ ಯಾರಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಓಕೆನಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್. ಸೊ ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ನೆಕ್ಸ್ಟ್ ವಿಡಿಯೋ ಇದ್ರ ಬಗ್ಗೆ ಬೇಕು ಅಂದರೆ ಸೊ ನಾನು ನನ್ನ ಹುಚ್ಚಾಟಕ್ಕೋಸ್ಕರ ತರಿಸ್ಕೊಂಡಿರೋದು. ಸೊ ನಿಮಗೇನಾದರೂ ಬೇಕು ಅಂದರೆ
ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜಾಸ್ತಿ ಕಮೆಂಟ್ ಬಂದರೆ ಮಾತ್ರ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಏನು ಮಾಡೋಕ್ಕೋಗಲ್ಲ. ಸರ್ಪ್ರೈಸ್ ಏನಪ್ಪ ಅಂದರೆ, ಸೊ ಹಿಯರ್ ಈಸ್ ಮೈ ಸರ್ಪ್ರೈಸ್. ಸೊ ಏನು ಅಂತ ಹೇಳೋಕ್ಕೋಗಲ್ಲ ನಾನು. ಸೊ ಕಂಡು ಹಿಡಿಬೋದು. ಇದು ಏನಪ್ಪ ಅಂದರೆ ಕಮ್ಮಿದೇನೆ, ಅಂದರೆ ಎಕ್ಸ್ಪೆನ್ಸಿವ್ ಅಲ್ಲ, ಸೊ ಕಮ್ಮಿದೇನೆ. ಸೊ ಅದೇ ಮಿನಿಮಲ್ ಮಜಾ ಮಾಡ್ಬೋದು ಅಷ್ಟೇ. ಸೊ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.